ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನೂತನ ದಿನದಲ್ಲಿ, ಈ ನೂತನ ಕಾರ್ಯಕ್ರಮದಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೀನಿ. ನಾನು ಆಗಾಗ್ಗೆ ಹೇಳುವ ಹಾಗೆ ನಮಗೆ ಭರವಸೆ, ನಿರೀಕ್ಷೆ, ನಂಬಿಕೆ ಕೊಡುವಂಥದ್ದು ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ಮನುಷ್ಯನ ವಾಕ್ಯ ಅಲ್ಲ, ಮನುಷ್ಯನ ಸ್ವರ ಅಲ್ಲ, ಮನುಷ್ಯನ ಮಾತುಗಳಲ್ಲ. ಇದು ದೇವರ ವಾಕ್ಯ, ದೇವರ ಶಬ್ದ, ದೇವರ ಸ್ವರ, ದೇವರ ಮಾತು. ಮನುಷ್ಯನ ಮಾತು ನಮ್ಮನ್ನು ಕೆಳಗೆ ಬೀಳಿಸ್ತದೆ, ದೇವರ ಮಾತು ಕೆಳಗೆ ಬಿದ್ದಿರುವಂಥ ನಮ್ಮನ್ನು ಮೇಲೆ ಕೆತ್ತುತ್ತದೆ. ಮನುಷ್ಯನ ಮಾತು ನಮ್ಮನ್ನು ನಿರುತ್ಸಾಹಪಡಿಸ್ತದೆ, ದೇವರ ಮಾತು ನಿರುತ್ಸಾಹ ಹೊಂದಿದಂಥ ನಮಗೆ ಹೊಸ ಚೈತನ್ಯವನ್ನು, ಉತ್ತೇಜನವನ್ನು ಕೊಂಡು ಬರುವಂಥದ್ದಾಗಿ ಕಾಣಲ್ಪಡ್ತದೆ. ಮನುಷ್ಯನ ಮಾತು ಎಲ್ಲ ಮುಗಿದೋಯ್ತು ಎಂಬುದಾಗಿ ಹೇಳ್ತದೆ, ದೇವರ ಮಾತು ಮುಗ್ದೋಗಿಲ್ಲಪ್ಪ, ನಾನಿದಕ್ಕೆ ನೂತನ ಪ್ರಾರಂಭವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತದೆ. ಆ ರೀತಿಯಾಗಿ ಇವತ್ತು ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ಕೀರ್ತನೆಗಳು 37ನೇ ಅಧ್ಯಾಯ ಅದರ 4ನೇ ವಾಕ್ಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 37 ವರ್ಸ್ 4. ಆಗ ಯೆಹೋವನಲ್ಲಿ ಸಂತೋಷಿಸಿರಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಹಲ್ಲೆಲೂಯಾ. ಇವತ್ತು ದೇವರು ನಿಮಗೆ ಕೊಡುವಂಥ ವಾಗ್ದಾನ ಅಥವಾ ನಿರೀಕ್ಷೆ ತುಂಬಲ್ಪಟ್ಟಂಥ ಆಶೀರ್ವಾದದ ವಾಕ್ಯ, ಯೆಹೋವನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಅಂದರೆ ನಿಮ್ಮ ಆಸೆಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಬಹಳ ಸುಂದರವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಒಬ್ಬ ಮನುಷ್ಯನಲ್ಲ, ದೇವರು. ಮನುಷ್ಯನಿಗೆ ಮಿತಿ ಉಂಟು, ಲಿಮಿಟೇಷನ್ಸ್. ಮ್ಯಾನ್ ಹ್ಯಾಸ್ ಗಾಟ್ ಲಿಮಿಟೇಷನ್ಸ್, ಬಟ್ ಗಾಡ್ ಡು ನಾಟ್ ಹ್ಯಾವ್ ಎನಿ ಲಿಮಿಟೇಷನ್ಸ್. ದೇವರಿಗೆ ಮಿತಿಯೇ ಇಲ್ಲ. ಆತನು ಸರ್ವಶಕ್ತನಾಗಿರುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಆತನ ಬಳಿಯಲ್ಲಿ ಬಲವು, ಆತನ ಬಳಿಯಲ್ಲಿ ಸಕಲ ವಿಧವಾದಂಥ ಕಾರ್ಯಗಳು ಉಂಟು. ಪ್ರಿಯರಾದವರೇ, ಇವತ್ತು ನಿಮ್ಮ ಇಷ್ಟಾರ್ಥಗಳು ಏನು? ಕೆಲವರು ನೋಡ್ರಿ, ಅನೇಕ ವಿಧವಾದಂಥ ಇಷ್ಟಾರ್ಥಗಳನ್ನು ಹೊಂದ್ಕೊಂಡಿರ್ತಾರೆ. ಕೆಲವರಿಗೆ ಚೆನ್ನಾಗಿ ತಿನ್ನಬೇಕು, ಹೊಸಕೋಟೆಯಲ್ಲಿರುವಂಥ 3 ಗಂಟೆ ಬಿರಿಯಾನಿಗೆ ಹೋಗಿ ತಿನ್ನಬೇಕು. ಕೆಲವರಿಗೆ ನೋಡಬೇಕಾದ್ರೆ ಒಂದು ದೊಡ್ಡ ಕಾರು, ಕಾಸ್ಟ್ಲಿ ಕಾರ್ ಕೊಂಡ್ಕೋಬೇಕು. ಕೆಲವರಿಗೆ ಮನೆ, ಬಂಗ್ಲಾ ಮನೆ ಕೊಂಡ್ಕೋಬೇಕು. ಕೆಲವರಿಗೆ ಆಫೀಸಲ್ಲಿ ಉನ್ನತವಾದಂಥ ಪೊಸಿಷನ್ಗೆ ಹೋಗಬೇಕು. ಕೆಲವರಿಗೆ ನೋಡಬೇಕಾದ್ರೆ ಸೇವೆಯಲ್ಲಿ ಕೆಲವು ಇಷ್ಟಾರ್ಥಗಳು, ಕುಟುಂಬದಲ್ಲಿ ಇಷ್ಟಾರ್ಥಗಳು. ಪ್ರಿಯರಾದವರೇ, ನಾವು ಆರಾಧಿಸುವಂಥ ದೇವರು ನಮ್ಮ ತಂದೆಯಾದ ದೇವರಾಗಿರುವುದರಿಂದ ನಮ್ಮ ಇಷ್ಟಾರ್ಥಗಳು ಸತ್ಯವೇದಕ್ಕೆ ಅನುಗುಣವಾಗಿ, ನಮ್ಮ ಇಷ್ಟಾರ್ಥಗಳು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಆಸೆ ಪಡುವಂಥ ಒಂದೊಂದು ಕಾರ್ಯಗಳನ್ನು ದೇವರು ನೆರವೇರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಉದಾಹರಣೆಗೆ, ಪಕ್ಕದ ಮನೆ ಕಾರನ್ನು ನೀನು ಇಷ್ಟಪಟ್ಟರೆ, ಈ ವಾಕ್ಯ ಹೇಳ್ತದೆ ದೇವರು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾನೆ, ಆ ಕಾರು ದೇವರು ಹೇಗಾದರೂ ನನಗೆ ಕೊಡ್ತಾನಂದರೆ ಆಗಲ್ಲ ಅಲ್ವಾ? ಆದ್ದರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ಅದು ಸತ್ಯವೇದಕ್ಕೆ ಅನುಗುಣವಾಗಿರಬೇಕು, ದೇವರ ವಾಕ್ಯಕ್ಕೆ ಅನುಗುಣವಾಗಿರಬೇಕು, ಅದು ನ್ಯಾಯವಾದಂಥ ಇಷ್ಟಾರ್ಥಗಳಾಗಿರಬೇಕು. ಅದು ಮಾತ್ರವಲ್ಲ, ದೇವರ ಚಿತ್ತಕ್ಕೆ ಸಂಬಂಧಪಟ್ಟಂಥ ಇಷ್ಟಾರ್ಥಗಳಾಗಿರಬೇಕು. ಹಲ್ಲೆಲೂಯಾ. ಉದಾಹರಣೆಗೆ, ಕರ್ತನು ನನ್ನನ್ನು ಬಲವಾಗಿ ಉಪಯೋಗಿಸಬೇಕು, ನನಗೆ ಆತ್ಮಿಕವಾದಂಥ 9 ವರಗಳು ಬೇಕೆಂಬುದಾಗಿ ನೀವು ಆಸೆ ಪಡುವುದಾದರೆ ದೇವರು ನಿಶ್ಚಯವಾಗಿ ಆಸೆಯನ್ನು ನೆರವೇರಿಸುತ್ತಾನೆ. ಅಥವಾ ನಾನು ವಾಸ ಮಾಡುವುದಕ್ಕೆ ಒಂದು ಮನೆ ದೇವರು ನನಗೆ ಕೊಡಬೇಕು, ನನಗೆ ಆಸೆ ಆಗಿದೆ, ದೇವರು ಮನೆಯನ್ನು ಏರ್ಪಡಿಸಿ ಕೊಡುವಂಥ ದೇವರಾಗಿದ್ದಾನೆ. ನಮಗೆ ಬೇಕಾಗಿರುವಂಥ ಅಗತ್ಯಗಳನ್ನು ಸಂಧಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆತನು ನಮ್ಮ ತಂದೆ. ಒಂದು ಮಗುವಿನ ಇಷ್ಟಾರ್ಥಗಳನ್ನು ತಂದೆ ಹೇಗೆ ನೆರವೇರಿಸ್ತಾನೋ ಅದೇ ರೀತಿಯಾಗಿ ನಮ್ಮ ತಂದೆಯಾದಂಥ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಇವತ್ತು ಪ್ರಿಯರಾದವರೇ, ಒಂದು ಚಿಕ್ಕ ಹೋಮ್ವರ್ಕ್ ನಿಮಗೆ ಕೊಡ್ತೀನಿ. ಒಂದು ಪುಸ್ತಕ ತೆಗೆದುಕೊಂಡು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಬರೆಯಿರಿ. ಆಮೇಲೆ ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ತಂದೆಯಾದಂಥ ದೇವರು, ಯೆಹೋವ ದೇವರು ನೆರವೇರಿಸುವನು. ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಬರೆಯೋಣ, ಒಂದೊಂದಾಗಿ. ಅದನ್ನು ಸ್ವಲ್ಪ ರಿವ್ಯೂ ಮಾಡಿ, ಅದನ್ನು ಸ್ವಲ್ಪ
ಪರೀಕ್ಷಿಸಿ ನೋಡ್ರಿ, ಇದು ಸರಿಯಾದ ಇಷ್ಟಾರ್ಥನಾ, ಇಲ್ಲ ಇದು ತಪ್ಪಾಗಿದೆಯಾ, ವೇದಕ್ಕೆ ವಿರುದ್ಧವಾಗಿದೆಯಾ, ಅಥವಾ ಇದು ಅನ್ಯಾಯವಾದಂಥ ಇಷ್ಟಾರ್ಥನ ನೋಡಿ, ಎಲ್ಲವನ್ನು ತೆಗೆದುಹಾಕಿ ದೇವರ ಚಿತ್ತಕ್ಕೆ ಅನುಗುಣವಾಗಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ, ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮ ಕೊಟ್ಟಂಥ ಇಷ್ಟಾರ್ಥಗಳು ಅದೆಲ್ಲವನ್ನು ಬರೆದಿಟ್ಟುಕೊಂಡು, ದೇವರೇ ನಿನ್ನ ವಾಗ್ದಾನದ ಪ್ರಕಾರ ಇದನ್ನು ನೆರವೇರಿಸುವಂಥ ದೇವರಾಗಿದ್ದೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಆಮೇನ್, ಹಲ್ಲೆಲೂಯಾ. ನಾವು ಇಷ್ಟಾರ್ಥಗಳು ನೆರವೇರಿಸಬೇಕಾದ್ರೆ ನಾವೇನು ಮಾಡಬೇಕಂತೆ ಮೊದಲನೇ ಭಾಗ ಹೇಳ್ತದೆ, ಯೆಹೋವನಲ್ಲಿ ಸಂತೋಷಿಸಿರಿ. ಕರ್ತನಲ್ಲಿ ನಾವು ಸಂತೋಷ ಪಡಬೇಕು. ಆಮೇಲೆ ನಮ್ಮ ಒಳಗೆ ಇಷ್ಟಾರ್ಥಗಳು ಅದು ನೆರವೇರಬೇಕಾದ್ರೆ ನಾವೇನು ಮಾಡಬೇಕು, ಕರ್ತನಲ್ಲಿ ಸಂತೋಷ ಪಡಬೇಕು. ಅಂದರೆ ಕರ್ತನಲ್ಲಿ ಸಂತೋಷ ಪಡೋದಂದರೆ ಕರ್ತನನ್ನು ಆರಾಧಿಸೋದು, ಕರ್ತನನ್ನು ಸ್ತುತಿಸೋದು, ಕರ್ತನಿಗೆ ಗಾಯನಗಳನ್ನು ಹಾಡೋದು, ಕರ್ತನಿಗೆ ಹಾಡುಗಳನ್ನು ಹಾಡುತ್ತಾ ಸ್ತುತಿ ಮಾಡೋದು. ನಮ್ಮ ಹೃದಯವು ಸದಾಕಾಲ ಕರ್ತನಲ್ಲಿ ಸಂತೋಷ, ಆತನ ವಾಕ್ಯಕ್ಕಾಗಿ ಸಂತೋಷ, ಆತನ ನಾಮಕ್ಕಾಗಿ ಸಂತೋಷ, ಆತನ ಸೇವೆಗಾಗಿ ಸಂತೋಷ. ಕರ್ತನಲ್ಲಿ ಯಾವಾಗಲೂ ನಾವು ಸಂತೋಷಿಸುವಾಗ, ಉಲ್ಲಾಸಿಸುವಾಗ ವಾಕ್ಯ ಹೇಳ್ತದೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಆತನ ನೆರವೇರಿಸ್ತಾನಂತೆ. ಆಮೇಲೆ ಒಂದು ಮಾತನ್ನು ಹೇಳಿ ನಾವು ಪ್ರಾರ್ಥನೆ ಮಾಡಲು ನಾನು ಬಯಸ್ತೇನೆ. ಇದು ತುಂಬ ಮುಖ್ಯವಾದದ್ದು. ಪ್ರಿಯರಾದವರೇ, ನಾವು ದೇವರೊಟ್ಟಿಗೆ ನಡೆಯುತ್ತಾ 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 ಆಪ್ತವಾಗಿ ನಡೆಯುತ್ತಾ ಆತನ ಇಷ್ಟಾರ್ಥಗಳು ನಮ್ಮ ಇಷ್ಟಾರ್ಥಗಳಾಗಿ ಬದಲಾಗ್ಬಿಡುತ್ತೆ. ನಮಗಂತ ಸ್ವಂತ ಇಷ್ಟಾರ್ಥಗಳಿರೋದಿಲ್ಲ. ದೇವರ ಇಷ್ಟಾರ್ಥಗಳು, ದೇವರ ಬಯಕೆಗಳು, ದೇವರ ಆಸೆಗಳು ನಮ್ಮ ಬಯಕೆಗಳು, ನಮ್ಮ ಆಸೆಗಳಾಗಿ ಬದಲಾಗುತ್ತದೆ. ಹಲ್ಲೆಲೂಯಾ. ಎ ಮ್ಯಾನ್ who walks with God, God's desire will become his desire. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಸಂತೋಷಿಸಿರಿ, ಈ ದಿನಪೂರ್ತಿ ಕರ್ತನಿಗೆ ಹಾಡುಗಳನ್ನು ಹಾಡ್ರಿ, ಸ್ತುತಿಸಿರಿ, ಕೊಂಡಾಡ್ರಿ. ಕರ್ತನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ನೋಡ್ರಿ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ದೇವರು ಉಪವಾಸ ಇರೋಕ್ಕೆ ಹೇಳ್ತಿಲ್ಲ, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತಿಲ್ಲ. ಒಂದು ಚಿಕ್ಕ ಕಾರ್ಯಗಳನ್ನು ಆತನು ಹೇಳ್ತಿದ್ದಾನೆ, ನೀನು ನನ್ನಲ್ಲಿ ಸಂತೋಷವಾಗಿರುವುದಾದರೆ ನಾನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ. ಇದೇ ವಾಕ್ಯ ಕೀರ್ತನೆ 24 ಕೂಡ ಬರೆಯಲ್ಪಟ್ಟಿದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ರಿ. ಕೀರ್ತನೆ 37:4, ಕೀರ್ತನೆ 20 ಅದರ 4ನೇ ವಾಕ್ಯ. ನಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುವ, ನಾನು ಹಾರೈಸ್ತೇನೆ, ನಾನು ಆಶೀರ್ವದಿಸ್ತೇನೆ. ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಕರ್ತನ ನೆರವೇರಿಸಲಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಇವತ್ತು ನೀನು ನಮಗೆ ಕೊಡುವಂಥ ನಿರೀಕ್ಷೆ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಇಷ್ಟಾರ್ಥಗಳನ್ನು ನೀನು ನೆರವೇರಿಸ್ತೀಯ ಸ್ವಾಮಿ. ದೇವರೇ, ನಿನಗೆಲ್ಲ ಶಕ್ತಿ ಇದೆ ಸ್ವಾಮಿ. ನೀನು ನೆರವೇರಿಸಿ ನಮ್ಮನ್ನು ಸಂತೋಷಗೊಳಿಸ್ತೀಯ. ನಾವು ನಿಮ್ಮಲ್ಲಿ ಸಂತೋಷಗೊಳ್ಳುವಾಗ ನೀವು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ನಮ್ಮನ್ನು ಸಂತೋಷಗೊಳಿಸ್ತೀಯ. ನಿಮಗೆ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಡ್ ಡೇ. ಡಿಲೈಟ್ ಯೋರ್ ಸೆಲ್ಫ್ ಇನ್ ದ ಲಾರ್ಡ್, for the Lord will fulfill all your heart's desire. God bless you.